ಸಾತ್ವಿಕ ಧರ್ಮಾತ್ಮರೇ, ಇಂದು ಗೃಹಸ್ಥಾಶ್ರಮದಲ್ಲಿ ಪುರುಷರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಮಾಡೋಣ. ಒಂದು ಪರಿವಾರ ನಿರ್ವಹಣೆಗಾಗಿ ಪರಿವಾರದ ಜವಾಬ್ದಾರಿಯನ್ನು ಹೊತ್ತಂಥ ಪುರುಷ ಶ್ರೀಗಂಧದ ಕಟ್ಟಿಗೆಯಂತೆ ತೇದು ತನ್ನ ಪರಿವಾರ ರಕ್ಷಣೆಯಲ್ಲಿ ತನ್ನನ್ನೇ ತಾನು ಅರ್ಪಿಸಿಕೊಂಡಂಥ ಇತಿಹಾಸ ನಮ್ಮ ಧರ್ಮದಲ್ಲಿ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆ ಮಾಡೋದಾದರೆ ಒಂದು ಘಟನೆ ನೆನಪಿಗೆ ಬರುತ್ತೆ. ಒಬ್ಬ ವಯೋವೃದ್ಧರಾಗಿರ್ತಕ್ಕಂಥ ಒಬ್ಬ ಸದ್ಗುಣಿ ವ್ಯಕ್ತಿತ್ವವುಳ್ಳಂಥ ಯಜಮಾನ ಮನುಷ್ಯ ಬರ್ತಾಯಿದ್ರು. ಅವರ ಎದುರಿಗೆ ಒಬ್ಬ ಗೃಹಿಣಿ ಬಹಳ ದುಃಖದಿಂದ ಅಳ್ತಾ ಅಳ್ತಾ ಓಡಿ ಹೋಗ್ತಾ ಇದ್ರು. ಆವಾಗ ಅವರು ಯಜಮಾನ್ರು ಕೇಳಿದರು, ಅಮ್ಮ ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ. ಆವಾಗ ತಾಯಿ ಅಳ್ತಾ ಅಳ್ತಾ ಹೇಳ್ತಿದ್ದಾಳೆ, ನನ್ನ ಮನೆಯಲ್ಲಿ ನನ್ನ ಗಂಡನಿಂದ ಅನೇಕ ನೋವಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ, ನನ್ನ ಕಾಳಜಿಯಿಂದ ನೋಡ್ಕೋತಿಲ್ಲ, ಅನೇಕ ಸಮಸ್ಯೆಗಳನ್ನು ಆ ತಾಯಿ ಹೇಳ್ಕೋತಾಳೆ. ಆವಾಗ ಅವರು ಕೇಳಿದ್ರಿ, ಅದಕ್ಕಾಗಿ ಏನು ಮಾಡ್ಕೋತಾ ಇದ್ದೀಯಾ? ಆಗ ಹೇಳಿದ್ಲು, ನನ್ನ ಗಂಡ ನನ್ನ ಮಕ್ಕಳೆಲ್ಲ ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೇನೆ ಅಂಥೇಳಿ ಹೇಳಿದ್ಲು. ಆವಾಗ ಅವರು ಯಜಮಾನ್ರು ಕೇಳ್ತಾರೆ, ಆ ವೃದ್ಧ ಮನುಷ್ಯ, ಅಮ್ಮ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವಂಥವ್ರು ಯಾರು ಅಂತ ಕೇಳ್ತಾರೆ. ನಿಮ್ಮ ಮನೆಯಲ್ಲಿ ಅಗತ್ಯಗಳನ್ನು ಮತ್ತು ಬೇಕಾದ ವ್ಯವಸ್ಥೆಗಳನ್ನು ಪೂರೈಸುವಂಥವ್ರು ಯಾರು ಅಂತ ಕೇಳ್ತಾರೆ. ಆವಾಗ ಕೇಳಿದ್ಲು, ನನ್ನ ಗಂಡ ಅಂತ ಹೇಳ್ತಾ ಇದ್ದಾಳೆ. ಆವಾಗ ವೃದ್ಧ ಕೇಳ್ತಾ ಇದ್ದಾರೆ, ನಿಮ್ಮ ಪರಿವಾರದಲ್ಲಿ ಆಹಾರ ಪಾನೀಯಗಳು ಮತ್ತು ಬಟ್ಟೆ ಇವೆಲ್ಲವನ್ನು ನೋಡ್ಕೊಳ್ಳುವಂಥವ್ರು ಯಾರು? ಆವಾಗ ಹೇಳ್ತಾಳೆ ಯುವತಿ, ನನ್ನ ಗಂಡ ಅಂತ ಆ ಗೃಹಿಣಿ ಹೇಳ್ತಾ ಇದ್ದಾಳೆ. ಆವಾಗ ಆ ವೃದ್ಧರು ಕೇಳ್ತಾ ಇದ್ದಾರೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಎಂದಿಗೂ ಯಾವುದೇ ಕೊರತೆ ಆಗಬಾರ್ದು ಅಂಥೇಳಿ, ನಿಮ್ಮ ಭವಿಷ್ಯ ಸುರಕ್ಷಿತವಾಗಿರಬೇಕು ಅಂಥೇಳಿ ಯಾವಾಗಲೂ ಕೂಡ ಕಾಳಜಿಯನ್ನು ವಹಿಸುವಂಥವ್ರು ಯಾರು? ಆವಾಗ ಆ ಗೃಹಿಣಿ ಹೇಳ್ತಾಳೆ, ನನ್ನ ಗಂಡ ಅಂತ ಹೇಳ್ತಾಳೆ. ಆಮೇಲೆ ಆ ಯಜಮಾನ್ರು ಮತ್ತೆ ಕೇಳ್ತಾರೆ, ಅಮ್ಮ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದೊಂದು ರೂಪಾಯಿಯನ್ನು ಕೂಡಿಸ್ಲಿಕ್ಕಾಗಿ ಅಲ್ಲಿ ಆಫೀಸಲ್ಲಿ, ಹೊಲದಲ್ಲಿ ಅಥವಾ ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾರೆ. ಆ ಎಲ್ಲ ಕೆಲಸವನ್ನು ಮಾಡುವಾಗ ಬೇರೆಯವರಿಂದ ಬಯಸ್ಕೊಳ್ಳೋದು, ಸಮಸ್ಯೆಗಳನ್ನು ಮೈಮೇಲೆ ಎಳ್ಕೊಳ್ಳೋದು, ಬೇರೆಯವರಿಂದ ಅಪಮಾನ ಅಪಹಾಸ್ಯಕ್ಕೆ ಗುರಿಯಾಗೋದು, ಎಲ್ಲ ನೋವನ್ನು ಒಳಗೆ ಇಟ್ಕೊಂಡು ಆ ಎಲ್ಲ ಕಷ್ಟಪಟ್ಟು ಮನೆಯ ನಿರ್ವಹಣೆಗಾಗಿ ತಂದು ಕೊಡುವಂಥವ್ರು ಯಾರು ಅಂತ ಕೇಳ್ತಾರೆ. ಆವಾಗ ಗೃಹಿಣಿ ಹೇಳಿದ್ಲು, ನನ್ನ ಗಂಡ ಅಂತ ಹೇಳಿದ್ಲು. ಆನಂತರ ಕೇಳ್ತಾರೆ, ನೋಡಮ್ಮ, ಈಗ ಪರಿವಾರದಲ್ಲಿ ಯಾರು ಬಂಧು ಬಾಂಧವರು ಆಪ್ತರು ಯಾರು ಆಗದೇ ಇದ್ದಾಗ ನಿಮ್ಮ ಜೊತೆಗೆ ನೆರಳಾಗಿರುವಂಥವ್ರು ಯಾರು? ಆವಾಗ ಹೇಳಿದ್ಲು, ನನ್ನ ಗಂಡ ಅಂತ ಹೇಳ್ತಾಳೆ. ಆನಂತರ ನಿಮ್ಮ ಮನೆಯ ಅಗತ್ಯ ವಸ್ತುಗಳಾಗಿರ್ತಕ್ಕಂಥ ಗ್ಯಾಸು, ವಿದ್ಯುತ್ತು, ನೀರು, ಮನೆ ರಿಪೇರಿ ಮತ್ತು ಇತರ ನಿರ್ವಹಣೆ ಮತ್ತು ಸೌಕರ್ಯಗಳು, ಔಷಧಿಗಳು, ದಿನಸಿ ವಸ್ತುಗಳು, ಮನೋರಂಜನೆ, ಬ್ಯಾಂಕ್ಗಳು, ವಿಮೆ, ಆಸ್ಪತ್ರೆಗಳು, ಶಾಲೆಗಳು, ಕಾಲೇಜುಗಳು, ನೆರೆಹೊರೆಯ ಕೆಲಸ ವ್ಯವಸ್ಥೆಗಳು, ಆನಂತರ ಕಚೇರಿಗಳು, ಇನ್ನು ಅಸಂಖ್ಯಾತ ಜವಾಬ್ದಾರಿಗಳನ್ನು ಏಕಕಾಲದಲ್ಲಿ ನಿರ್ವಹಿಸುವಂಥವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಅವಾಗ ಹೇಳಿದ್ಲು, ಅದು ಕೂಡ ನನ್ನ ಗಂಡ ಅಂತ ಆ ಗೃಹಿಣಿ ಹೇಳ್ತಾ ಇದ್ದಾಳೆ. ಆವಾಗ ಆ ವೃದ್ಧ ಮತ್ತೆ ಕೇಳ್ತಾರೆ, ನಿಮ್ಮನ್ನು ಯಾರು ನೋಡ್ಕೋತಾ ಇದ್ದಾರೆ? ನಿಮ್ಮ ಆರೋಗ್ಯ ವ್ಯತ್ಯಾಸ ಆದಾಗ, ಪರಿವಾರದಲ್ಲಿ ಏನಾದರೂ ಏರುಪೇರುಗಳಾದಾಗ, ಅಥವಾ ಯಾರಾದರೂ ನಿಮಗೆ ಅಪಮಾನ ಮಾಡಿದಾಗ ನಿಮಗೆ ಜೊತೆಗೆ ಬಂದು ನಿಲ್ಲುವಂಥವ್ರು ಯಾರು? ಅವಾಗ ಹೇಳ್ತಾಳೆ, ನನ್ನ ಗಂಡ ಅಂಥೇಳಿ ಮನದುಂಬಿ ಹೇಳ್ತಾ ಇದ್ದಾಳೆ. ಮತ್ತು ಯಜಮಾನ್ರು ಕೇಳ್ತಾರೆ, ನೋಡಮ್ಮ, ಇನ್ನೊಂದು ವಿಷಯ ನೀನು ಬಹಳ ಸ್ಪಷ್ಟವಾಗಿ ತಿಳಿಸು. ನಿನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನಗೆ ಆಸರೆಯಾಗಿ ನಿನ್ನ ಜೊತೆಯಲ್ಲಿದ್ದು ನಿನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ತೋರಿಸ್ತಾ ತನ್ನ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡ್ರೂ ಕೂಡ
ತನ್ನ ನೋವನ್ನು ನಿನ್ನ ಹತ್ರ ಹೇಳಲಾರದೆ ಎಲ್ಲ ರೀತಿಯಿಂದ ಮನೆಯ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡುವಂಥವ್ರು ಯಾರು? ಅದಕ್ಕೆ ತಾಯಿ ಹೇಳ್ತಾಳೆ, ನನ್ನ ಗಂಡ ಅಂತ ಹೇಳ್ತಾ ಇದ್ದಾಳೆ. ಆನಂತರದಲ್ಲಿ ನಿಮ್ಮ ನಂಬಿಕೆ ವಿಶ್ವಾಸಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ತಕ್ಕಂಥವ್ರು ಯಾರು? ಅದಕ್ಕೂ ನನ್ನ ಗಂಡ ಅಂತ ಹೇಳ್ತಾ ಇದ್ದಾಳೆ. ಆನಂತರ ಹೇಳ್ತಾ ಇದ್ದಾರೆ, ನೋಡಮ್ಮ, ಎಲ್ಲ ಸಂದರ್ಭದಲ್ಲೂ ಕೂಡ ಒಬ್ಬ ಯಜಮಾನನಾಗಿ, ಗಂಡನಾಗಿ, ತಂದೆಯಾಗಿ, ಆನಂತರದಲ್ಲಿ ಪುರುಷನ ಜವಾಬ್ದಾರಿ ಬಹಳ ದೊಡ್ಡದಿದೆಯಮ್ಮ. ಗಂಡನಾಗಿ ತನ್ನ ಸತಿಯನ್ನು, ತನ್ನ ಪರಿವಾರವನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ತಂದೆಯಾಗಿ ತನ್ನ ಸಂತಾನವನ್ನು ಕಾಪಾಡ್ಕೊಳ್ತಾ ಇದ್ದಾನೆ. ತಂದೆಯಾಗಿ ತನ್ನ ಮಕ್ಕಳ ಭವಿಷ್ಯತ್ತಿಗಾಗಿ, ತನ್ನ ಮಕ್ಕಳ ಹೆಸರಿಗಾಗಿ, ಕೀರ್ತಿಗಾಗಿ ತನ್ನನ್ನೇ ತಾನು ಹಗಲು ರಾತ್ರಿಗಳನ್ನೇ ದುಡಿದು ಮನೆಯ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಆನಂತರ ಪ್ರತಿಯೊಂದು ಅಣ್ಣ ತಮ್ಮಂದಿರಾಗಿ ಹೆಣ್ಣು ಮಕ್ಕಳ ಸುರಕ್ಷತೆಯನ್ನು ಕಾಯ್ಕೋತಾ ಇದ್ದಾನೆ. ಆನಂತರದಲ್ಲಿ ಪರಿವಾರದಲ್ಲಿ ಪುರುಷನ ಜವಾಬ್ದಾರಿಗಳು ತುಂಬ ತುಂಬ ದೊಡ್ಡದಿರುತ್ತೆ. ಆ ಎಲ್ಲವನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಇವತ್ತು ವಿಶ್ವಾಸ ಅಂದರೆ ಏನು ಅಂತ ತಿಳಿಲಾರದೆ ಇರುವಂಥ ಪ್ರಸಂಗದಲ್ಲಿ ಅನೇಕ ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು, ನೋವುಗಳನ್ನು, ದುಃಖವನ್ನು ಹೊತ್ತು ಅವೆಲ್ಲವನ್ನೂ ಕೂಡ ನಿರ್ವಹಣೆ ಮಾಡಿ ಪರಿವಾರವನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥವನು ಪುರುಷನಾಗಿದ್ದಾನೆ. ಹಾಗಾಗಿ ಕೆಲವೊಂದಷ್ಟು ವ್ಯತ್ಯಾಸಗಳು ಪರಿವಾರದಲ್ಲಿ ಆಗ್ತವೆ. ಆ ಸಮಯದಲ್ಲಿ ಶಾಂತತೆಯನ್ನು ಕಾಯ್ಕೊಳ್ಳುವಂಥದ್ದು ಅನಿವಾರ್ಯತೆ ಇದೆ. ಈ ರೀತಿ ದುಡುಕುವಂಥದ್ದು ಬೇಡ ಅನ್ನುವಂಥ ಸಲಹೆಗಳನ್ನು ಆ ವಯೋವೃದ್ಧರು ಆ ತಾಯಿಗೆ, ಆ ಗೃಹಿಣಿಗೆ ಕೊಟ್ಟರು ಅನ್ನುವಂಥ ಇತಿಹಾಸ ಬರುತ್ತೆ. ಹಾಗಾಗಿ ಸದ್ಭಕ್ತ ಬಂಧುಗಳೇ, ಯಾವುದೇ ಸಂದರ್ಭದಲ್ಲೂ ಕೂಡ ಸತಿಗೆ ಪತಿ, ಪತಿಗೆ ಸತಿ ನೆರಳಾಗಿರುವಂಥದ್ದು. ಗಂಡನಿಗೆ ದುಃಖವಾದಾಗ ಹೆಂಡತಿ, ಹೆಂಡತಿಗೆ ದುಃಖವಾದಾಗ ಗಂಡ, ಇಬ್ಬರು ಒಂದು ರಥದ ಎರಡು ಚಕ್ರಗಳಿದ್ದಂತೆ, ಹಗಲು ರಾತ್ರಿಗಳಿದ್ದಂತೆ, ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಗಾಗಿ ಯಾವುದೇ ಪ್ರಸಂಗದಲ್ಲೂ ಕೂಡ ಗೊಂದಲಕ್ಕೀಡಾಗೋದು ಬೇಡ. ನಿಮ್ಮ ಭಾವನೆಗಳೇನಿದ್ರೂ ಕೂಡ ಒಬ್ಬರಿಗೊಬ್ಬರು ಕೂತು ಚರ್ಚೆಯನ್ನು ಮಾಡ್ತಕ್ಕಂಥದ್ದು, ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಪರಿಹಾರ ಮಾರ್ಗ ಆಗತ್ತೆ ಹೊರತು ನೀವು ಒಬ್ಬರಿಗೊಬ್ಬರು ದ್ವೇಷವನ್ನು, ಗೊಂದಲವನ್ನು, ಆನಂತರ ಅನುಮಾನವನ್ನು ಇಟ್ಕೊಂಡ್ರಿ ಅಂತ ಕೇಳಿದರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅನ್ನೋದನ್ನು ಯಾರೂ ಕೂಡ ಮರಿಬಾರ್ದು. ಮತ್ತು ಯಜಮಾನ್ರು ಹೇಳ್ತಾರೆ, ನೋಡಮ್ಮ, ಹೆಂಡತಿ ಹೊರಗಿನಿಂದ ಗಂಡ ಕಷ್ಟಪಟ್ಟು ದುಡಿದು ಬಂದಾಗ ಒಂದಷ್ಟು ಪ್ರೀತಿಯಿಂದ ಮಾತಾಡಿಸಿ ಚಹಾ, ಕಾಫಿ ಅಥವಾ ಊಟ ವ್ಯವಸ್ಥೆ ಮಾಡಿದರೆ ಅವನ ಮನಸ್ಸಿಗೆ ಇರುವಂಥ ಎಲ್ಲ ದುಃಖ, ನೋವುಗಳು ದೂರವಾಗತ್ತೆ. ಅದ್ರ ಬದಲಾಗಿ ಅವ್ರು ಊಟಕ್ಕೆ ಕೂರಿಸಿ ಏನೆಲ್ಲ ಅದು ಇಲ್ಲ ಇದು ಇಲ್ಲ ಅಂಥೇಳಿ ಚರ್ಚೆ ಮಾಡ್ತಾ ಹೋದರೆ ಆತಂಕ, ಗೊಂದಲಗಳು ಹೆಚ್ಚಾಗತ್ತೆ. ಹಾಗಾಗಿ ಬಹಳ ಸೂಕ್ಷ್ಮತೆಯನ್ನು ಕಾಯ್ಕೋಬೇಕಾಗಿದೆ ಎನ್ನುವಂಥ ಸಲಹೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಪ್ರಸಂಗದಲ್ಲೂ ಕೂಡ ಕಠಿಣ ಪ್ರಸಂಗಗಳು ಪ್ರತಿಯೊಂದು ಪರಿವಾರದಲ್ಲಿ ಇರ್ತವೆ. ಒಬ್ಬರಿಗೊಬ್ಬರು ಚರ್ಚೆ, ಚಿಂತನೆ ಮಾಡಿದಾಗ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು. ಎಷ್ಟು ಕಠಿಣ ಪ್ರಸಂಗಗಳು ಇತಿಹಾಸದಲ್ಲಿ ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ ಅಂತ ಅನ್ನಿಸಿಕೊಂಡ ಇಡೀ ಪರಿವಾರದ ಜವಾಬ್ದಾರಿಯನ್ನು ಹೊತ್ತಂಥ ವ್ಯಕ್ತಿ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ತನ್ನ ಕಾರ್ಯನಿರ್ವಹಣೆ ಮಾಡಿದ್ದಾನೆ. ಹಾಗೆ ಅನೇಕರು ನಮ್ಮಲ್ಲಿ ಸಿಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಪರಿವಾರದ ಜವಾಬ್ದಾರಿಯನ್ನು ಹೊತ್ತು ಈಗ ಸಪ್ತ ಸಾಗರಗಳಿದ್ದಂತೆ ಆ ವಿಶಾಲತೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಪುರುಷರು ಕಾರ್ಯನಿರ್ವಹಣೆ ಮಾಡುವಂಥದ್ದನ್ನು ತಾವೆಲ್ಲ ಕಾಣ್ತಾ ಇದ್ದೀರಿ. ಅದೇ ರೀತಿಯಾಗಿ ಅದರ ಜೊತೆಯಲ್ಲಿ ಪರ್ವತ ಶ್ರೇಣಿಗಳಂತೆ ಎಲ್ಲ ಭಾರವನ್ನು ಹೊತ್ತು ಮನಸ್ಸಲ್ಲೇ ಇಟ್ಕೋತಾರೆ, ಪರಿವಾರವನ್ನು ನಿರ್ವಹಣೆ ಮಾಡ್ತಾರೆ. ಇದು ಪುರುಷನ ಜವಾಬ್ದಾರಿ ಆಗಿದೆ ಅಂತಕ್ಕಂಥದ್ದು. ಇನ್ನು ಅನೇಕ ವಿಷಯಗಳು ಬರ್ತವೆ. ಒಟ್ಟಾರೆ ಪರಿವಾರದ ರಕ್ಷಣೆಯಲ್ಲಿ ಪುರುಷನ ಪಾತ್ರ ತುಂಬ ದೊಡ್ಡದಿರುತ್ತೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಚರ್ಚೆ, ಚಿಂತನೆಗಳಿಂದ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥೈಸಿಕೊಳ್ಳಬೇಕು ಅನ್ನುವಂಥ ಸಲಹೆಗಳನ್ನು ಕೊಟ್ಟು ಈ ಸಂದೇಶಕ್ಕೆ ವಿರಾಮ ಕೊಡುತ್ತೇವೆ. ಓಂ ಶೋಂ ಭೂಯಾತ್.